ಆಹಾರ ಇಲಾಖೆ ಜಂಟಿ ನಿರ್ದೇಶಕರು ಏನು ಹಾಸನ ಜಿಲ್ಲೆಯ ನ್ಯಾಯಬೆಲೆ ಅಂಗಡಿ ಮಾಲೀಕರು 490 ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನೀವು 10 ದಿವಸ ಮಾತ್ರ ಬಾಗಿಲು ತೆಗೆದಿದ್ದೀರಿ, ಇನ್ನು 30 ದಿವಸ ಯಾಕೆ ತೆಗೆದಿಲ್ಲ, ನಿಮ್ಮ ಮೇಲೆ ಠೇವಣಿ ಮುಟ್ಗೋಲು ಹಾಕೊಂಡು ನಿಮ್ಮ ಮೇಲೆ ಕ್ರಮ ತಗೋತೀನಿ ಅಂತ ಅಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ. ನಮಗೆ ಕೇವಲ 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾರೆ ಅಂತ ಅಕ್ಕಿ, ಅದು 100 ಕಾರ್ಡ್ ಇರೋವೇ, 200 ಕಾರ್ಡ್ ಇರೋವೇ, 300 ಕಾರ್ಡ್ ಇರೋ ಅಂಗಡಿಗಳಿವೆ. ಅದು 2 ದಿವಸ 3 ದಿವಸಕ್ಕೆ ಅವ್ರು ಏನು ಕಾರ್ಡ್ದಾರ ಬಂದು ಬಯೋಮೆಟ್ರಿಕ್ ಕೊಟ್ಟು ಅವರು ಬರಬೇಕಾದಂಥ ಆಹಾರ ಪದಾರ್ಥನ ತಗೊಂಡು ಹೋಗಾದ್ಮೇಲೆ ಕಾರ್ಡ್ದಾರೆಲ್ಲ ಕ್ಲೋಸ್ ಆದಮೇಲೆ ನಾವು ಬಾಗಿಲು ಹಾಕ್ಲೇಬೇಕು. ಇದನ್ನೇ ಇಲ್ಲ, ಇವರು ಪ್ರತಿ 30 ದಿವಸನೂ ಬಾಗಿಲು ತೆಗೀರಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿ ದಯಮಾಡಿ ಅಲಾಟ್ಮೆಂಟ್ ಕೊಡಿಸಿ, ಕಾರ್ಡ್ದಾರಿಗೆ ಏನೇನು ಬೇಕು ಸರ್ಕಾರದ ವತಿಯಿಂದ ಕೊಡಿಸಿ ಸ್ವಾಮಿ, 30 ದಿವಸನೂ ನಾವು ಬಾಗಿಲು ತೆಗೆದಿದ್ದೀವಿ. ಅದು ಬಿಟ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅಧಿಕಾರಿಗಳ ಮಾಲೀಕರಿಗೆಲ್ಲ ನೋಟಿಸ್ ಕೊಡೋದು, CB ವ್ಯತ್ಯಾಸ ಆದರೆ ಋಣಾತ್ಮಕದ್ದು ಟೆಕ್ನಿಕಲ್ ಪಾಯಿಂಟ್, ಅದು ತಾಂತ್ರಿಕ ದೋಷಗಳಿಂದ ವ್ಯತ್ಯಾಸ ಆದರೆ NIC-ನಲ್ಲಿ ಕರೆಂಟ್ ಹೋಗಿ ಕರೆಂಟ್ ಬಂದಾಗ ವ್ಯತ್ಯಾಸ ಆಗ್ತದೆ. ಅದು ವ್ಯತ್ಯಾಸ ಆದರೆ ಇವರು 57,000 ರೂಪಾಯಿ ಒಬ್ಬನಿಗೆ ದಂಡ ಹಾಕಿದ್ದಾರೆ, ಅರ್ಸಿಕೆರೆಯಲ್ಲಿ 37,000 ಒಬ್ಬರಿಗೆ ದಂಡ ಹಾಕಿದ್ದಾರೆ. ನೀವು ದಂಡ ಕಟ್ಟಬೇಕು ಅಂತ ಹೇಳಿ ಅವನು ಬರೋದೇ 6,000 ರಿಂದ 7,000 ರೂಪಾಯಿ ಕಮಿಷನ್. ಇಂಥ ಅಧಿಕಾರಿ ಈ ಥರ ಮಾನಸಿಕವಾಗಿ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ತೊಂದರೆ ಕೊಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ನಾವು ನಿಮ್ಮ ಮೂಲಕ ಇವತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗೌರವದಿಂದ ಇಲ್ಲಿಂದ ವರ್ಗಾವಣೆ ಮಾಡಿಸ್ಕೊಂಡು ಹೊಂಟೋಗೋದು ಒಳ್ಳೆಯದು. ಯಾಕೆಂದರೆ ನಿಮ್ಗೆ ಆಗಲೇ 2-3 ಸಾರಿ ದಾಳಿ ಆಗಿದೆ. ಯಾದಗಿರಿಲಿ ಏನು ಮಾಡಿದ್ದಾರೆ, ನಿಮ್ಮನ್ನ ಎಲ್ಲಿ ಹಾಕಿತ್ತಾಕೆ ಹೋಗಿದ್ರು. ರಾಯಚೂರಿನಲ್ಲಿ 100 ಪೇಜ್ ಬರೆದಿದ್ದಾರೆ ರಾಮೇಶ್ವರಪ್ಪ ಅಂತ ಒಬ್ಬ ಆಫೀಸರ್ ನಿಮ್ಮ ಮೇಲೆ ಅವ್ಯವಹಾರದ ಬಗ್ಗೆ. ದಯಮಾಡಿ ಹಾಸನ ಜಿಲ್ಲೆಯಲ್ಲಿ ನಿಮ್ಮದೇನು ನಡೆಯಲ್ಲ. ನೀವು ಕಾರ್ಡ್ದಾರಿಗೆ ಕರೆಕ್ಟಾಗಿ ಕೊಟ್ಟಿರೋಂಥ ಸರ್ಕಾರ ಕೊಟ್ಟಿರೋಂಥ ಆಹಾರ ಪದಾರ್ಥನ ಕೊಡಿಸಿ. ಅವ್ರೇನಾರು ಕಾರ್ಡ್ದಾರಿಗೆ ಮೋಸ ಮಾಡೋದು ನ್ಯಾಯಬೆಲೆ ಅಂಗಡಿಯವ್ರ ಮೇಲೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ, ನೀವು ಬೇಡ ಅಂತ ಅಲ್ಲ. ಅದು ಬಿಟ್ಬಿಟ್ಟು ಮಾತೆತ್ತು ನೋಟಿಸ್ ಕೊಡೋದು, ಆಫೀಸ್ ಬಿಟ್ಟು ಯಾವುದು ಆಫೀಸ್ ಬಿಟ್ಟು ಹೊರಗಡೆ ಬರೋಂಗಿಲ್ಲ. AC ಚೇಂಬರ್ ಇದೆ, ಆರಾಮಾಗಿ ಆಫೀಸಲ್ಲಿ ಕೂತ್ಕೊಂಡು ಇನ್ಸ್ಪೆಕ್ಟರ್ಗಳು ಕಳಿಸೋದು, ಕಾರ್ಡ್ಗೆ ಇಷ್ಟು ಅಂತ ವಸೂಲು ಮಾಡೋದು, ಗೋಡನಲ್ಲಿ ಕರೆಕ್ಟಾಗಿ ತೂಕ ಕೊಡಿಸ್ತಾ ಇಲ್ಲ. 7 ವರ್ಷ ಆಗಿದೆ, KYC ಹಣ ಬಂದಿಲ್ಲ ನಮಗೆ, ಆ ದುಡ್ಡು ಕೊಡ್ಸೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಬೆಳಗ್ಗೆ ಹೇಳ್ತು ಅಂದರೆ ಅಧಿಕಾರಿ ಮಾಲೀಕರಿಗೆಲ್ಲ ತೊಂದರೆ ಕೊಡೋದು, ಇದು ನಡ್ಕೊಂಬಂದಿದೆ. ಇಡೀ ರಾಜ್ಯದಲ್ಲಿ 1-2 ಜಿಲ್ಲೆ ಇವೆ, ಚಿತ್ರದುರ್ಗದೊಂದು ಜಿಲ್ಲೆನೂ ಇದೇ ಥರ ಮಾಡ್ತಾವ್ರೆ. ನಾವು ಲೋಕಾಯುಕ್ತ ಕಾಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗಾಗಲೇ ಬಳ್ಳಾರಿನಲ್ಲಿ ಲೋಕಾಯುಕ್ತರು ಹೋಗಿ ದಾಳಿ ಮಾಡಿದ್ದಾರೆ. 48,000 ಕ್ವಿಂಟಾಲ್ಗೆ ಹುಳ ಬಿದ್ದಿದೆ. ಅದಕ್ಕೆ ಜನ ಕೊಡೋದು ಇವರು ಹುಳ ಬಿದ್ದಿರೋಲ್ಲ. ಅದರಿಂದ ಇವರ ಜಂಟಿ ನಿರ್ದೇಶಕರ ಇಲ್ಲಿಂದ ವರ್ಗಾವಣೆ ಮಾಡಿ ಅಮಾನತ್ ಮಾಡಬೇಕು ಅಂತ ಸರ್ಕಾರನ ನಾವು ಒತ್ತಾಯ ಮಾಡ್ತೀವಿ. ಅವ್ರನ್ನೇ ಕೇಳಬೇಕು ನೀವು, ನಮಗೇನು ಗೊತ್ತು, ನಾವು ಅವ್ರ ಕೈ ಕೇಳಿ ಕೆಲಸ ಮಾಡೋದು. ಅವರನ್ನು ನೀವು ಕೇಳಬೇಕು, ಏನು ಸ್ವಾಮಿ ಇಷ್ಟೊಂದು ದಂಧೆ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಅದಕ್ಕೆ ಸರಿಯಾಗಿ ಉತ್ತರ ಹೇಳಿಲ್ಲ ಅಂತ ಅಂದರೆ ನಾವು ನಮ್ಮನ್ನು ಕೇಳಿ ಕಾರ್ಡಿಗೆ ಇಷ್ಟು ಕೊಡಿ ಅಂತ ಅನ್ನೋದು. ಸರ್ ಕಾರ್ಡಿಗೆ ಇಷ್ಟು ಕೊಡಿ, ಅಂಗಡಿಗೆ 250 ಕಾರ್ಡ್ ಇದ್ರೆ 1,000, 500 ಕಾರ್ಡ್ ಇದ್ರೆ 2,000 ಕೊಡಿ ಅನ್ನೋದು. ಮತ್ತು ಈಗ ಯಾರ ಪ್ರಶ್ನವ್ರು ಅವರು ಇವರು ಕೇಳಿದ್ರೆ ನಾವೇನು ಕೇಳಿಲ್ರಿ ಅನ್ನೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅವ್ರು ಸತ್ಯವಂತರೇ ಆದರೆ ಯಾವ್ದಾರು ದೇವಸ್ಥಾನಕ್ಕೆ ಬರೋ ಕೇಳಿದ್ದಾರೆ, ಯಾವ ಅಂಗಡಿಯವ್ರ ಹತ್ರ 10 ಪೈಸೆನೂ ಮುಟ್ಟಲ್ಲ, ಸರ್ಕಾರ ಕೊಡೋ ಸಂಬಳದಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಪ್ರಮಾಣ ಮಾಡೋಕ್ಕೆ ಕೇಳಿ ಅವ್ರನ್ನ. ಸುಮ್ಮನೆ ದಂಧೆ ಮಾಡ್ಕೊಂಡು ಎದುರಿಸ್ಕೊಂಡು ಅಂಗಡಿಗಳಿಗೆಲ್ಲ ಎದುರಿಸ್ಕೊಂಡು ದಾಳಿ ಮಾಡೋದಲ್ಲ. ಅವರು ಕಾರ್ಡ್ದಾರಿಗೆ ಕರೆಕ್ಟಾಗಿ ಸರ್ಕಾರ ಕೊಡೋಂಥ ಸವಲತ್ತನ್ನು ಕೊಡಿಸೋ ವ್ಯವಸ್ಥೆ ಮಾಡಬೇಕು. ನಿಮ್ಮ ಮಾಲೀಕರಿಗೆ ನೋಟಿಸ್ ಕೊಟ್ಟು ಎದುರಿಸೋದು, ಯಾರೇ ಪಬ್ಲಿಕರ್ಸ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ದಂಧೆ ಎಲ್ಲೆಲ್ಲ ನಡೀತದೆ ನೋಡಿ ಸರ್ ಅಂತಂದರೆ ಫೋನೇ ರಿಸೀವ್ ಮಾಡಲ್ಲ ಅವರು. ಫುಡ್ ಇನ್ಸ್ಪೆಕ್ಟರ್ಗೆ ಹೇಳ್ರಿ, ಜಾಯಿಂಟ್ ಡೈರೆಕ್ಟ್ರು ಇಲ್ಲಿ ನಮ್ಮ ಹಾಸನಲ್ಲಿದ್ದಾರೆ ಆಹಾರ ಇಲಾಖೆ, ಆ ಜಾಯಿಂಟ್ ಡೈರೆಕ್ಟ್ರು ಅವ್ರ ಬಗ್ಗೆನೇ ಇಷ್ಟೊತ್ತು ಗಂಟೆ ಮಾತಾಡ್ತಾರೆ. ಫುಡ್ ಇನ್ಸ್ಪೆಕ್ಟರ್ ಇಲ್ವಾ, ಗೋಡನ್ ಮ್ಯಾನೇಜರ್ ವಸೂಲು ಮಾಡಿಕೊಡ್ತಾರೆ ಸರ್. ಫುಡ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೆ ಒಂದೊಂದು ಈ ಕೋಡ್ ಇರ್ತಾರೆ, ಮಡಿಕೊಂಡಿರ್ತಾರೆ. ಅವರು ದುಡ್ಡು ಬೇಕಷ್ಟೇ. ಇಲ್ಲಿ 60-70 ಲಕ್ಷ ಕೊಟ್ಟು ಬಂದಿರ್ತಾರೆ ಪಾಪ. ಅವ್ರು ದುಡ್ಡು ಮಾಡ್ಕೊಂಡು ತಿರ್ಗಿ ಇನ್ನೊಂದು ಜಾಗ ಕೋಟಿಗಟ್ಟಲೆ ಕೊಟ್ಟು ಹೋಗ್ಬೇಕಲ್ಲ ಒಳ್ಳೆ ಜಾಗಕ್ಕೆ. ಅದಕ್ಕೆ ಆ ಕೆಲಸ ಎಲ್ಲ ಮಾಡ್ತಾವ್ರೆ. ಕೆಲವ್ರು ಇದ್ದಾರೆ ಅಂಥವ್ರು ಕಡಿವಾಣಕ್ಕೆ ನಾವು ಇವತ್ತು ಸ್ಟ್ರೈಕ್ ಇಟ್ಕೊಂಡಿದ್ದೀವಿ. ಪ್ರವಾಸಿ ಮಂದಿರದಿಂದ DC ಅವ್ರನ್ನ ಭೇಟಿ ಮಾಡಿ ಅವನ ಮೇಲೆ ಕ್ರಮ ತಗೊಳ್ಳಿ, ಈ ಕೊಟ್ಟಿರೋ 490 ನೋಟಿಸ್ನ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಸರ್ಕಾರ ಗಮನ ಸೆಳೆಯಕ್ಕೆ ಬಂದಿದ್ದೀವಿ. ಜಿಲ್ಲೆ ಎಲ್ಲ 490 ಅಂಗಡಿಗೆ 820 ಅಂಗಡಿಗೆ 490 ಅಂಗಡಿ ಕೊಟ್ಟಿದ್ದಾರೆ. ಈಗ 3,000 2,000 ಕಾರ್ಡ್ ಇದ್ದರೆ ತಿಂಗಳೆಲ್ಲ ತೆಗಿತಾರೆ ಸರ್. 200 ಕಾರ್ಡ್ ಕೊಟ್ಬಿಟ್ಟು ಅವನು ಒಂದು ತಿಂಗಳೆಲ್ಲ ತೆಗೀರಿ ಅಂದರೆ ಅವ್ನು ಜೀವನ ಮಾಡೋದು ಯಾಕೆ? ಅವ್ನು ಬರೋದು 3,000 4,000 ಕಮಿಷನ್ ಆದರೆ ಅವ್ರು ಯಾವ ರೀತಿ ಅವ್ರ ಫ್ಯಾಮಿಲಿನ ಮೇಂಟೈನ್ ಮಾಡೋದು? ಇವ್ರಿಗೆ 3-4 ಕಡೆ ಬರ್ತದೆ ಸಂಬಳ ಗಿಂಬಳ ಎಲ್ಲ, ಇವರೇ 2-3 ಫ್ಯಾಮಿಲಿ ಮೇಂಟೈನ್ ಮಾಡ್ತಾ ಇರಬೇಕು. ಅದಕ್ಕೆ ವಸೂಲು ಮಾಡ್ತಾ ಇರಬೇಕು. ದಯಮಾಡಿ ಇದನ್ನು ನೀವೇ ದೊಡ್ಡದಾಗಿ ಬಿಂಬಿಸಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ವಸೂಲಿ ಅಂತ ಆರೋಪ ಮಾಡ್ತೀರಾ? ಹೌದು, ಹೇಳ್ತಾವ್ರಲ್ಲ, ನಮ್ಮವ್ರು ಹೇಳ್ತಾ ಇದ್ದಾರಲ್ಲ, ಕಾರ್ಡಿಗೆ ಇಷ್ಟು ಅಂತ ವಸೂಲು ಮಾಡ್ತಾ ಇದ್ದಾರೆ ಅಂತ, ಅಂಗಡಿಗೆ ಇಷ್ಟು ಅಂತ ವಸೂಲು ಮಾಡ್ತಾರೆ ಅಂತ. ಗೋಡನೇ ಯಾಕೆ ಸ್ವಾಮಿ ಇವ್ರು ಕರೆಕ್ಟಾಗಿ 50 kg ಬ್ಯಾಗ್ ಬರ್ತಾ ಇದೆ, 50 kg 630 ಗ್ರಾಮ್ ನಮಗೆ ಕೊಡಿಸ್ಬೇಕು. 50 kg ಕೊಡಿಸ್ತಾ 600 ಗ್ರಾಮ್ 630 ಗ್ರಾಮ್ ಎಲ್ಲಿ ಹೋಗ್ತದೆ? ಚೀಲು ತೂಕ ಎಲ್ಲಿ ಹೋಗ್ತದೆ? ಇವ್ರ ಕೆಲಸ ಏನು? ಹೋಗ್ಬೇಕು ಗೋಡನ್ಗಳಿಗೆ ಕರೆಕ್ಟಾಗಿ 1ನೇ ತಾರೀಕಿಂದ ಎತ್ತೋಳಿ ಮಾಡಿಸ್ಬೇಕು.
ನಮಗೇನಾಗ್ತದೆ ಅಂದರೆ 5-10ರಿಂದ ಸ್ಟಾರ್ಟ್ ಆಗ್ತದೆ ಎತ್ತುವಳಿ ಮಾಡೋದು. 10ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ರೆ 20ನೇ ತಾರೀಕಿಂದ ಕೊಡ್ತಾರೆ ಕಾರ್ಡ್ ಕಡಿಮೆ ಇರೋದು. 15ನೇ ತಾರೀಕಿನ ಸ್ಟಾರ್ಟ್ ಮಾಡಿದ್ರು ಅವ್ರು ಕಾರ್ಡ್ ಜಾಸ್ತಿ ಇದ್ರೆ 30ನೇ ತಾರೀಕಿಂದ ಕೊಡ್ತಾರೆ, ಯಾರು ಕೊಡದೇ ಇರೋದಿಲ್ಲ. ಕಾರ್ಡ್ದಾರ ಬಂದು ಹೋದರೆ 3 ದಿವಸಕ್ಕೆ ಬಂದು ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಕಾರ್ಡ್ದಾರು ಕೂಲಿ ಕಾರ್ಮಿಕರು ಬಂದು ನಮ್ಮ ಕಾರ್ಡ್ ನಮ್ಗೆ ಕೊಡಪ್ಪ ಖಾಲಿ ಇದೆಯಲ್ಲ ಅಂತ ಕೇಳಿದಾಗ ನಾವು ಕೊಡಲೇಬೇಕಲ್ವಾ, ಇಲ್ಲದ್ರೆ ಅವ್ರು ಕಂಪ್ಲೇಂಟ್ ಹೋಗ್ತಾರೆ. JD ಅವರಿಗೆ ಈ ಮಂತ್ಲಿ ಆ ಥರದ್ದು ಏನಾದ್ರು ಕೊಟ್ಟಿದ್ದೀರಾ ಸರ್? ಕೊಡ್ತಾ ಇದ್ದಾರಂತೆ. ನಾನು ಸ್ಟೇಟ್ ಪ್ರೆಸಿಡೆಂಟು ಇಲ್ಲಿ ಹೇಳೋರು ಇವು ತಾಲೂಕು ಪದಾಧಿಕಾರಿಗಳು ನ್ಯಾಯಬೆಲೆ ಅಂಗಡಿ ಮಾಲೀಕರು ದೂರಿದ್ದಾರೆ. ಅದರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನಿಮಗೆ ದೂರಿದ್ದಾರೆ ಅವರು? ನನಗೆ ದೂರಿದ್ದಾರೆ. ಈ ಥರ ವಸೂಲು ಮಾಡ್ತಾ ಇದ್ದಾರೆ, ವಸೂಲು ಮಾಡಿದ್ರು ಇಂಥ ಕಷ್ಟಗಳು ಕೊಡ್ತಾ ಇದ್ದಾರೆ. ಆ ಲೆಟ್ರ್ ಕೊಡೋದು ತಿರ್ಗಿ ಡಿಮ್ಯಾಂಡ್ ಮಾಡೋದು ಜಾಸ್ತಿ. ನೀವು ಕೊಡ್ತಾ ಇರೋದು 1,000 ಕೊಡ್ತಾ ಇದ್ದಾರೆ, ಇನ್ನೊಂದು 2,000 ಸೇರಿಸಿ ಕೊಟ್ಬಿಡಿ. ಕಾರ್ಡ್ದಾರು ಕೊಡದೇ ಇರೋ ಚಿಂತಿಲ್ಲ, ಇವ್ರಿಗೆ ದುಡ್ಡು ಕೊಡಬೇಕು. ದುಡ್ಡು ಕೊಡದೇ ಇರೋದೇ ನೋಟಿಸ್ ಕಾರ್ಡ್ 18 ಕೋಟಿ ಬರಬೇಕು ಸರ್. ನಮಗೆ 7 ವರ್ಷ ಆಗಿದೆ. ಅದ್ರ ಬಗ್ಗೆ ಒಂದೇ ಒಂದು ಲೆಟ್ರ್ ಬರೆದಿಲ್ಲ ಪುಣ್ಯಾತ್ಮ. ಇಲ್ಲಿ ಬಂದು 2 ವರ್ಷ ಆಗಿದೆ, 1.5 ವರ್ಷ 2 ವರ್ಷ ಆಗಿರಬೇಕು. ಇಲ್ಲಿ ಬಂದು KYC ಹಣ ಬಂದಿಲ್ವಲ್ಲ, ಮಾಡಿಸ್ಕೊಂಡ್ರಲ್ಲ ಇವರು 2016-17ರಲ್ಲಿ ಸಿದ್ದರಾಮಯ್ಯನ ಕಾಲದಲ್ಲಿ. ಇಲ್ಲಿವರೆಗೂ KYC ದುಡ್ಡು ಕೊಡಿಸಿಲ್ಲ ನಮಗೆ. ರಾಜ್ಯದ ಇಡೀ ರಾಜ್ಯದ 18 ಹೇಗೆ ಅಂದರೆ ನಮ್ಮ ಹತ್ರ ಇದ್ದರೆ 15 kg ಇದ್ದರೆ 25 kg ಬಿಲ್ ಹಾಕಿದ್ರೂ ಅದು ಅಪ್ಡೇಟ್ ಆಗುತ್ತೆ. ಇಲ್ಲಿ ಏನಾಗಿದೆ, ಹೋಲ್ಸೇಲ್ ಪಾಯಿಂಟಲ್ಲಿ ನೀವು 1 kg ಕಮ್ಮಿ ಇದ್ರೂ ಕೂಡ ಬಿಲ್ ತಗೊಳ್ಳೋದು. ಆದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಅಂಗಡಿ ನಮ್ಮಲ್ಲಿ ತಗೊಳ್ಳುವಾಗ ನಮ್ಮದು 15 kg ಇರಲಿ, ನಮ್ಮ 25 kg ಬಿಲ್ ಹಾಕಿದ್ರು ಕೂಡ ಅಪ್ಡೇಟ್ ಆಗುತ್ತೆ. ಅದೇನಾಗುತ್ತೆ, ನಮ್ಮಲ್ಲಿ ಮೈನಸ್ ಅಂತ ಹೇಳ್ತಾರೆ. ನಾವು ಕಾರ್ಡ್ದಾರಿಗೆ ಕೊಡದೇ ಇದ್ದು ಮೋಸ ಮಾಡಿದರೆ ಕೇಳಿ, ಕಾರ್ಡ್ದಾರಿಗೆ ಕೊಟ್ಟಿರ್ತೀವಿ, ನಮ್ಮ ಹತ್ರ ಸ್ಟಾಕು ಇರಲ್ಲ. ಆದಾಗ್ಯೂ ಕೂಡ ಈ ರೀತಿ ನಮ್ಮ ಹತ್ರ ವಸೂಲಿ ಮಾಡ್ತಿದ್ದಾರೆ. ಅವರು ಹಿಂದಿನ ಯಾವುದೋ ಆರ್ಡ್ರನ್ನ ರೆಫರೆನ್ಸ್ ಮಾಡಿ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಕ್ಕಂಥದ್ದು ಎಲ್ಲರಿಗೂ. ಅಲ್ಲಿ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ, ಕಮಿಷನರ್ ಹತ್ರವ, ಕಾರ್ಯದರ್ಶಿ ಹತ್ರವ ಮತ್ತು ಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀವಿ. ಅವ್ರೇನು ಹೇಳಿದೆ ಅಂದರೆ ಈ ಸಾರಿಯ NIC-ಯಿಂದ KSCD-ಗೆ ಚೇಂಜ್ ಆಗಿದೆ. 2 ತಿಂಗಳಿಂದ ನಮಗೆ ಸರ್ವರ್ ಸಮಸ್ಯೆ ಕಡಿಮೆ ಆಗಿದೆ. ಈಗ ನಾವು ಸುಮಾರು 5 ವರ್ಷದಿಂದ ಸರ್ ಸರ್ವರ್ ಸಮಸ್ಯೆ ಅಷ್ಟಿಷ್ಟಲ್ಲ ಹೇಳಬಾರ್ದು. ಕಾರ್ಡ್ದಾರಗಳು ಬಂದು ನ್ಯಾಯ ಕೊಟ್ಟು ಅಧಿಕಾರಿಗಳ ಜೊತೆ ವಿಶ್ವಾಸ ಇಟ್ಕೊಂಡು ಮಹತ್ವದ ಮಾತಾಡ್ತೀವಿ, ವಿಶ್ವಾಸ ಮಾಡ್ತೀವಿ. ಅದು ಬೇರೆ ಪ್ರಶ್ನೆ. ನಾವು ಮಹತ್ವದಾಗ ನಮ್ಮನ್ನ ಯಾರು ಕಿಂಡಲ್ ಮಾಡಿದಾಗ ನಾವು ಕೇರ್ ಮಾಡಲ್ಲ, ಮಾಲೀಕರು ಪರ ಇರೋದು. ಅದರಿಂದ ಈ ನೀವೇನು ದೇಣಿಗೆನ ಕೊಡಬೇಕು ಮೇಡಮ್ ಮಾಡ್ತಿರಲ್ಲ. ಇವಾಗ ಅಲ್ಲಿ ಪ್ಲೇಸ್ ಇದೆ, ಗೊತ್ತಾರೋ DC ಅವರು ಬರ್ತಾರೆ, ಅವ್ರ ಜೊತೆ ಇಲ್ಲೇ ಕಾಯ್ತಾರೆ. ಅಲ್ಲ ಸರ್, ಅಲ್ಲಿ ಹೇಳಿ ಸರ್, ನಮ್ಮ ಮಾತಾಡ್ತೀನಿ. ಬೆಂಗಳೂರಿಂದ ಬಂದಿರೋದು ಬನ್ನಿ ಸರ್. ಅಲ್ಲೇ ಇರಬೇಕಂತ ಸರ್, ಪ್ರತಿಭಟನೆ ಎಲ್ಲ ಅಲ್ಲೇ. ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್, ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ. ಅಲ್ಲ ಅದೇನೇ ಮನವಿನ ಅಲ್ಲೇ ಇಸ್ಕೊಂತಾರೆ. ಎಲ್ಲರಿಗೂ ಅಲ್ಲೇ ಮಾಡಿರೋದು, ಅಲ್ಲೇ ಬರ್ತಾರೆ. ಹೇಳಿದಾರೆ, ತಿಳಿಸಿದ್ದೀವಿ, ಅಲ್ಲೇ ಬರ್ತಾರೆ. ಎಲ್ಲಿ ಪ್ಲೇಸ್ ಯಾವ್ದು? ಅಲ್ಲಿ ಮಾಡಂಗಿಲ್ಲ ಎಲ್ಲರಿಗೂ. ಒಬ್ಬರಿಗೆ ಯಾರಾದರೂ ಆಫೀಸಲ್ಲಿ ಅವರೆಲ್ಲ ಕಂಪ್ಲೇಂಟ್ ಮೇಡಮ್, ಈಗ ಒಂದು ಸಮಸ್ಯೆ ಆಗಿದೆ. ನಮ್ಮ ಜಂಟಿ ನಿರ್ದೇಶಕರು ಆಹಾರ ಇಲಾಖೆ ಕೈಗೊಂಡಿದ್ದಾರೆ. ನಾನು ಕೃಷ್ಣಪ್ಪ ಮೊದಲು ಪರಿಚಯ ಮಾಡಿಕೊಂಡು, ಕೃಷ್ಣಪ್ಪ ಅಂತ ಹೇಳಿ ಸ್ಟೇಟ್ ಪ್ರೆಸಿಡೆಂಟ್, PDS ಪ್ರೆಸಿಡೆಂಟ್, ಆಲ್ರೆಡಿ ಅವರಿಗೆ ಈ ಹಾಸನ ಜಿಲ್ಲೆಯಲ್ಲಿ ಜಂಟಿ ನಿರ್ದೇಶಕರು ನಮ್ಮ ಮಾಲೀಕರಿಗೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾರೆ. ಏನೂ ತಪ್ಪಿಲ್ಲದೆ ಇದ್ರೂ ಸಹ ನೀವು 10 ದಿವಸದಲ್ಲಿ ಆಹಾರ ಪದಾರ್ಥ ವಿತರಣೆ ಮಾಡೋದು 30 ದಿವಸ ಬಾಧೆಗಳಿವೆ. ನೀವು 10 ದಿವಸದಲ್ಲಿ ಯಾಕೆ ವಿತರಣೆ ಅವ್ರಿಗೆ ನೋಟಿಸ್ ಏನಂತ ಕೊಟ್ಟಿದ್ದಾರೆ, ಉತ್ತರ ಕೊಡಲಿಲ್ಲ ಅಂದರೆ ನಿಮ್ಮ ಡೆಪಾಸಿಟ್ ಇದೆಯಲ್ಲ, ಠೇವಣಿ ಇಟ್ಟಿದ್ದೀವಲ್ಲ, ಅದನ್ನು ಜಮಾ ಮಾಡ್ಕೊಂಡು ನಿಮ್ಮ ಮೇಲೆ ಕ್ರಮ ತಗೋತೀನಿ. ಇದಲ್ಲದೆ ಏನಾಗಿದೆ, ಇದೊಂದು ಪಾಯಿಂಟ್ 490 ಜನಕ್ಕೆ ಏಕಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ ಈ ಥರ, ಇಲ್ಲಿ ಮಾಡಿದ್ದಾರೆ. ಅದಾದ ಮೇಲೆ ಸೆಕೆಂಡ್ ಏನಾಗಿದೆ ಅಂದರೆ ಈ ಕ್ಲೋಸರ್ ತಾಂತ್ರಿಕ ದೋಷಗಳಿಂದ NIC ವಿತರಣೆ ಮಾಡುವಾಗ ಒಂದು ಸರಿ ಅದೇನಾರ ಕಟ್ಟಾದಾಗ, ಕರೆಂಟ್ ಹೋದಾಗಲೋ ಏನು ಟೆಕ್ನಿಕಲ್ ಪಾಯಿಂಟ್ ಆದಾಗ ಅದು ವೇರಿಯೇಷನ್ ಆಗ್ತದೆ. ಅದು ದುರುಪಯೋಗ ಆಗಿರೋದಿಲ್ಲ, ಸ್ಟಾಕ್ ವ್ಯತ್ಯಾಸ ಆಗಿರ್ತದೆ. ಅಲ್ಲಿ NIC ಹೋಲ್ಸೇಲ್ ಪಾಯಿಂಟಲ್ಲಿ ಎಷ್ಟು ಸ್ಟಾಕ್ ಇದೆ ಅಷ್ಟೇ ಅವರು ಇಡೀ ಫುಡ್ಡು ಬೇರೆ ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳಿರೋದು ಎಲ್ಲ ನ್ಯಾಯಬೆಲೆ ವಿಸಿಟ್ ಮಾಡಿ. ಯಾಕೆಂದರೆ ಕೆಲವೆಲ್ಲ ನಾನು
ಇದರಲ್ಲಿ ಮಣ್ಣೆಲ್ಲ ಬಂದಿದೆ ಅಂಥದ್ದೇ ಸಪ್ಲೈ ಆಗುತ್ತಾ ಚೆಕ್ ಮಾಡಿ ಮಾಡ್ತಾ ಇರ್ಬೋದು. ಮುಂದುವರೆದಂತೆ ಏನಾದರೂ ಅವ್ರದ್ದು ಇದ್ದಿದ್ರೆ ಪರಿಶೀಲನೆ ಮಾಡಿ. ಯಾವ ಅಂಗಡಿಗೂ ಹೋಗಿಲ್ಲ. ಈಗ ನನಗೆ ನೀವು ಹೇಳಿದ್ದು ನಾವು ಒಪ್ಕೋತೀವಿ. ವ್ಯಾಟ್ಸಪ್ ಆಗ್ತಾರೆ, ನನಗೆ ವ್ಯಾಟ್ಸಪ್ ಹಾಕಿ GPS ಹಾಕಿ ವ್ಯಾಟ್ಸಪ್ ಆಗ್ತಾರೆ. ನನಗೆ ಇನ್ನೊಂದು ಗ್ರೂಪ್ ಇದೆ, ನಾನು ಹೆಂಗೆ ಹೋಗಿದ್ರಪ್ಪ ಅಂತ ನಾನು ಹೇಳಬೇಕಲ್ವಾ. ಅವ್ರು ತೋರಿಸಿ ಇಂಥ ಬೇರೆ ಶಾಪು ಅಂತ ನಿಂತ್ಕೊಂಡಿರ್ತಾರೆ. ಹಂಗೆ ಮಾಡ್ತಾ ಇದ್ದಾರೆ. ಏನಾದರೂ ತಪ್ಪುಗಳು ಆಗಿದ್ದರೆ ಏನು ತಪ್ಪುಗಳಾಗಿದ್ದರೆ ನಾನು ವೆರಿಫೈ ಮಾಡ್ತೀನಿ. ವಿಸಿಟ್ ಮಾಡೋದು ಬೇಡ ಅಂದರೆ ಡಿಪಾರ್ಟ್ಮೆಂಟ್ ಆಫೀಸರು ಅವರು ವಿಸಿಟ್ ಮಾಡಲೇಬೇಕು. ವಿಸಿಟ್ ಮಾಡೋದ್ರೆ ಊರಿಲ್ಲ, ವಿಸಿಟ್ ಮಾಡಲಿ, ಕಾರ್ಡ್ದಾರಿಗೆ ಕರೆಕ್ಟಾಗಿ ಅಂಗಡಿ ಮಾಲೀಕ ಕೊಟ್ಟಿದ್ರೆ ರದ್ದು ಮಾಡಲಿ, PC ಕೇಸ್ ಹಾಕಲಿ, ಒಳಗೆ ಕಳಿಸ್ಲಿ. ನಾವು ಸರ್ಕಾರದ ಪರ ಕಾನೂನು ಪರ. ಇವ್ರು ಏನು ಮಾಡ್ತಾರೆ ಅಂದರೆ ಗೋಡನಲ್ಲಿ ಕರೆಕ್ಟಾಗಿ ತೂಕ ಕೊಡ್ತಾ ಇಲ್ಲ, ಒಂದೊಂದು kg ಕಟ್ ಮಾಡ್ತಾರೆ, ಚೀಲ ತೂಕ ಕೊಡ್ತಾ ಇಲ್ಲ, ಒಂದು ಕೊಡಿಸ್ತಾ ಇಲ್ಲ. 8 ವರ್ಷದಿಂದ ನಮಗೆ EKYC ಹಣ ಬರಬೇಕು, ಆ ದುಡ್ಡನ್ನು ಕೊಡೋಕ್ಕೆ ಸರ್ಕಾರಕ್ಕೆ ಒಂದು ಡಿವೋ ಲೆಟ್ರೂ ಬರ್ತಿಲ್ಲ ನಿಮ್ಮ ಮೂಲಕ. ಇದಲ್ಲದೆ ಸರ್ವರ್ ಸಮಸ್ಯೆ ಈಗೇನಾಗಿತ್ತು ಅಂದರೆ 10 ವರ್ಷದಿಂದ ಸರ್ವರ್ ಸಮಸ್ಯೆ ಇತ್ತು. 2 ವರ್ಷದಿಂದ ಮೆಸೋರೆ ಹೌದು ಸರ್, ಇಲ್ಲ ಅವ್ರನ್ನ ಅಮಾನತ್ ಮಾಡಬೇಕು. ಆಮೇಲೆ ಇನ್ನೂ ಇದೆ ಹೇಳ್ತೀನಿ, ನಮ್ಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಒಂದು 10 ಜನ ಬಂದು ಮಾತಾಡ್ತೀವಿ. ಅವ್ರನ್ನ ಕರೆಸಿ ದಯಮಾಡಿ ಎದುರುಗಡೆನೇ ಮಾತಾಡ್ತೀವಿ ನಾವು, ಅಲ್ಲಿ ಹಿಂದೆ ಮುಂದೆ ಮಾತಾಡಲ್ಲ. ಅವ್ರ ಸಮಸ್ಯೆಗಳೇನು ಕರೆಸ್ಕೊಡಿ ಮೇಡಮ್. ಕರೆಸ್ತೇನೆ. ನನಗೆ ಒಂದು 2 ಮೀಟಿಂಗ್ ಇದೆ. ಓಕೆ.